ರೈತರಿಂದ ಮಾವು ಮೇಳ ಮೊದಲ ಬಾರಿಗೆ ಹಾಗೂ ಪುಸ್ತಕ ಮೇಳ ನಟ ಡಾಲಿ ಧನಂಜಯ್ ಮೇಳಕ್ಕೆ ಚಾಲನೆ. ಗರುಡ ಮಾಲ್ನಲ್ಲಿ ಬೇಸಿಗೆಯ ಮಾವು ಮೇಳ ಮತ್ತು ಪುಸ್ತಕೋತ್ಸವ. ಹಣ್ಣುಗಳ ರಾಜ ಮಾವು ಖರೀದಿಸಿ ಪುಸ್ತಕ ಲೋಕದೊಂದಿಗೆ ಬೇಸಿಗೆ ಆಚರಿಸಲು ಸಜ್ಜಾಗಿ. ಗರುಡ ಮಾಲ್ನಲ್ಲಿ ಬಹುನಿರೀಕ್ಷಿತ ಬೇಸಿಗೆ ಮಾವು ಮೇಳ ಮತ್ತು ಪುಸ್ತಕೋತ್ಸವವನ್ನು ಮೇ 8ರಿಂದ 11ರವರೆಗೆ ಆಯೋಜಿಸಲಾಗಿದೆ. ಬಾಯಲ್ಲಿ ನೀರಿಸುವ ಹಣ್ಣುಗಳ ರಾಜ, ಸಿಹಿಯಾದ ಮಾವು ಸವಿಯಲು ಮತ್ತು ಅಮರ ಸಾಹಿತ್ಯ ರತ್ನಗಳನ್ನು ಒಟ್ಟಿಗೆ ಮನೆಗೆ ಕೊಂಡೊಯ್ಯಲು ಇದು ಸದಾವಕಾಶವಾಗಿದೆ. ರೈತರಿಂದ ನೇರವಾಗಿ ಗುಣಮಟ್ಟದ ಮಾವುಗಳನ್ನು ಖರೀದಿಸಲು ಉಜ್ವಲ ಅವಕಾಶ ಕಲ್ಪಿಸಲಾಗಿದೆ. ಗರುಡ ಮಾಲ್ನಲ್ಲಿ ಬೇಸಿಗೆಯ ಮಾವು ಮೇಳ ಮತ್ತು ಪುಸ್ತಕ ಮೇಳವನ್ನು ಮೇ 8ರಿಂದ 11ನೇ ತಾರೀಕಿನವರೆಗೆ ಆಯೋಜಿಸಲಾಗಿದೆ. ಉದ್ಘಾಟನೆಯನ್ನು ಕನ್ನಡದ ಖ್ಯಾತ ಚಲನಚಿತ್ರ ನಟ ಡಾಲಿ ಧನಂಜಯ್ ಅವರು, ಶಾಸಕರಾದ ಉದಯ್ ಗರುಡಾಚಾರ್ ಅವರು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಡಾಲಿ ಧನಂಜಯ್ ಅವರು ಮಾತನಾಡಿ, ಮಕ್ಕಳಿಂದ ಮತ್ತು ಹಿರಿಯವರಿಗೆ ಅಕ್ಷರ ಜ್ಞಾನ ಸಂಪಾದನೆ 1 ಲಕ್ಷ ಪುಸ್ತಕಗಳು ಇಲ್ಲಿ ಲಭ್ಯವಿದೆ ಮತ್ತು ರೈತರಿಂದ ನೇರವಾಗಿ ಖರೀದಿಸಿ ಸಾರ್ವಜನಿಕರಿಗೆ ನೇರವಾಗಿ ಮಾವಿನ ಹಣ್ಣು ಮಾರಾಟ ಪ್ರದರ್ಶನದಿಂದ ರೈತರಿಗೆ ಉತ್ತಮ ವೇದಿಕೆಯಾಗಿದೆ. ಕನ್ನಡ ನಾಡು ದೇಶಕ್ಕಾಗಿ ಪ್ರತಿಯೊಬ್ಬರು ಗಟ್ಟಿಯಾಗಿ ನಿಲ್ಲಬೇಕು. ಹಲಸಿನ ಹಣ್ಣು, ಮಾವಿನ ಹಣ್ಣು ನಾನು ಬಹಳ ಇಷ್ಟಪಡುವ ಹಣ್ಣು. ಎಲ್ಲರೂ ಹಣ್ಣುಗಳನ್ನು ತಿಂದು ಆರೋಗ್ಯವಂತರಾಗಿ ಎಂದು ಹೇಳಿದರು. ಉದಯ್ ಗರುಡಾಚಾರ್ ಅವರು ಮಾತನಾಡಿ, ದೇಶದಲ್ಲಿ ರೈತರು ಮತ್ತು ಸೈನಿಕರು 2 ಕಣ್ಣುಗಳು ಇದ್ದಂತೆ. ನಮ್ಮ ಮಾವಿನ ಮೇಳದಿಂದ ರೈತರಿಗೆ ಉತ್ತಮ ಬೆಂಬಲ ಬೆಲೆ ಸಿಗಲಿದೆ. ಸಾರ್ವಜನಿಕರಿಗೆ ಉತ್ತಮ ಮಾವಿನ ಹಣ್ಣು ಸವಿಯುವ ಅವಕಾಶ ಸಿಗುತ್ತದೆ. ಅಕ್ಷರ ಜ್ಞಾನ ಎಂದು ಕಡಿಮೆಯಾಗಬಾರದು. ಪ್ರತಿದಿನ ಪುಸ್ತಕ ಓದುವುದರಿಂದ ಜ್ಞಾನ ಸಂಪಾದನೆ ಇನ್ನೂ ಹೆಚ್ಚಾಗುತ್ತದೆ ಎಂದು ಹೇಳಿದರು. ಮೇ 8ರಿಂದ ಮೇ 18ರವರೆಗೆ ಎಲ್ಲ ವಯಸ್ಸಿನ ಜನರಿಗೆ ಅನುಕೂಲವಾಗುವಂತೆ ಆಯ್ದ ಪುಸ್ತಕಗಳ ಪ್ರದರ್ಶನ ನಡೆಯಲಿದೆ. 1 ಲಕ್ಷಕ್ಕೂ ಅಧಿಕ ಪುಸ್ತಕಗಳನ್ನು ವೀಕ್ಷಿಸಲು ಮತ್ತು ಖರೀದಿಸಲು ಅವಕಾಶ ಕಲ್ಪಿಸಲಾಗಿದೆ. ಪ್ರವೇಶ ಉಚಿತವಾಗಿದ್ದು ಎಲ್ಲರಿಗೂ ಮುಕ್ತ. ಮಾವು ಮೇಳ ನಡೀತಾ ಇದೆ. ರೈತರಿಗೆ ಒಂದು ಒಳ್ಳೆಯ ವೇದಿಕೆ ಕಲ್ಪಿಸಿದ್ದಾರೆ. ರೈತರಿಂದ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಬೋದು ಮಾವು, ಹಳಸು ಎಲ್ಲವನ್ನು. ಆ್ಯಂಡ್ ಒಳ್ಳೊಳ್ಳೆ ತಳಿಗಳಿದೆ, ತುಂಬ ಚೆನ್ನಾಗಿರೋ ತಳಿಗಳಿದೆ. ಎಲ್ಲ ಊರುಗಳಿಂದ, ಅಂದರೆ ರಾಜ್ಯದ ಎಲ್ಲ ಊರುಗಳಿಂದ ಒಂದಿಷ್ಟು ಜನ ರೈತರು ಬಂದು ಇಲ್ಲಿ ತಮ್ಮ ಎಲ್ಲ ಬೆಳೆದಿರೋ ಎಲ್ಲ ತಳಿಗಳನ್ನ ಇಲ್ಲಿಟ್ಟಿದ್ದಾರೆ. ಆ್ಯಂಡ್ ಪುಸ್ತಕ ಮೇಳ ಕೂಡ ನಡೀತಾ ಇದೆ ಗರುಡ ಮಾಲಲ್ಲಿ. ತುಂಬ ಚೆನ್ನಾಗಿದೆ. ಸಮ್ಮರ್ ಹಾಲಿಡೇಸ್ಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಇದು. ಸೊ ತುಂಬ ಯಶಸ್ವಿಯಾಗಿ ಆಗಲಿ. ಆ್ಯಂಡ್ ಎಲ್ಲರೂ ಇದನ್ನು ಇನ್ನೂ 4 ಡೇಸ್ ಸಂಡೇವರೆಗೂ ಇರುತ್ತೆ. ಎಲ್ಲರೂ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಮಾವು ಉತ್ಸವ, ಬೆಂಗಳೂರು ಮ್ಯಾಂಗೋ ಉತ್ಸವ ಅಂತ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಈಗ ತಾನೇ ಮುಗಿಸಿದ್ವಿ. ಸೊ ಬೆಂಗಳೂರು ಇವಾಗ ತುಂಬ ಬೆಳೆದಿದೆ, ಎಲ್ಲರಿಗೂ ರೀಚ್ ಆಗಲಿ ಅಂತ ಇನ್ನೊಂದು ಲೊಕೇಶನ್ನು ನಮ್ಮ ಗರುಡ ಮಾಲ್ ಮೆಗ್ರಾತ್ ರೋಡಲ್ಲಿ ಇವತ್ತಿಂದ ಶುರು ಆಗ್ತಾಯಿದೆ. ನಮ್ಮ ಡಾಲಿ ಧನಂಜಯ್ ಅವರು ಮತ್ತು ಉದಯ್ ಗರುಡಾಚಾರ್ ಅವರು, ನಮ್ಮ ಚಿಕ್ಕಪೇಟೆ ಕ್ಷೇತ್ರದ ಮೇಲೆ ಅವರು ಸಹ ಬಂದು ಇವತ್ತು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಪುಸ್ತಕ ಮೇಳ ಮತ್ತು ಮಾವು ಮೇಳ ಒಟ್ಟಿಗೆ ನಡೀತಾ ಇದೆ. ಸೊ ಮ್ಯಾಂಗೋಯಿಂದ ಡಿಫ್ರೆಂಟ್ ಡಿಶಸ್ ನೀವೇನೇನು ನೋಡಿದೋ ಬಸವನಗುಡಿಯಲ್ಲಿ, ಬಜ್ಜಿಯಿಂದ ಹಿಡಿದು ಶ್ರೀಕರಣೆ ಪೂರಿ ಮತ್ತು ಮ್ಯಾಂಗೋ ಟೀ ಇಂದ ಹಿಡಿದು ಮ್ಯಾಂಗೋ ಸ್ಮೂದಿ ಬೌಲ್ಸು, ಐಸ್ ಕ್ರೀಮ್ಸು ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಅದರ ಜೊತೆಗೆ ನಮ್ಮ ರೈತರು ಸಹ ಸ್ಟಾಲ್ಸ್ ಇಲ್ಲಿದೆ, ನಮ್ಮ ಹಿಂದೆ ನೋಡ್ಬೋದು ನೀವು. ಸೊ ಒಂದು 10 ರೈತರು ಮ್ಯಾಂಗೋ ಬೋರ್ಡ್ ಆಫ್ ಕರ್ನಾಟಕದಿಂದ, ನಮ್ಮ ಎಂಟೈರ್ ಕರ್ನಾಟಕ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಸೊ ಅವರಿಂದ ಡೈರೆಕ್ಟಾಗಿ ಮಾವಿನ ಹಣ್ಣನ್ನು ಸಹ ಕೊಂಡ್ಕೋಬೋದು. ಸೊ ಕಾರ್ಬೈಡ್ ಫ್ರೀ ಆರ್ಗ್ಯಾನಿಕ್ ಮಾವಿನ ಹಣ್ಣು ಸಹ ಸಿಗುತ್ತೆ. ರೈತರಿಗೂ ಸಹ ಹೆಲ್ಪ್ ಮಾಡಿ. ಸೊ ಇದು 4 ದಿವಸ ನಡೆಯುತ್ತೆ. 8ನೇ ತಾರೀಕು ಇವತ್ತಿಂದ ಶುರುವಾಗಿದೆ, 11ನೇ ತಾರೀಕು ತನಕ ನಡೆಯುತ್ತೆ. ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಗರುಡ ಮಾಲ್ ಮೆಗ್ರಾತ್ ರೋಡ್. ಆಮೇಲೆ ಅದನ್ನು ಬಿಟ್ಟು ಮಕ್ಕಳಿಗೆ ಆಟ ಆಡಲಿಕ್ಕೆ ಎಲ್ಲ ಕಿಡ್ಸ್ ಝೋನ್ ಇರುತ್ತೆ. ಸೊ ಮಾಲು ಸಹ ಇರುತ್ತೆ. ಸೊ ಯು ಕ್ಯಾನ್ ಕಮ್ ಆ್ಯಂಡ್ ಎಂಜಾಯ್ ವಿತ್ ಫ್ಯಾಮಿಲಿ.